ಎಲ್ಲರಿಗೂ ನಮಸ್ಕಾರ. ಅಜ್ಜಿ ಹೇಳಿದ ಕತೆಗಳು ಪಾಡ್ಕಾಸ್ಟ್ ಯೂಟ್ಯೂಬ್ ಚಾನಲಿಗೆ ನಿಮಗೆಲ್ಲರಿಗೂ ಸ್ವಾಗತ. ಹಿಂದಿನ ಕತೆಯಲ್ಲಿ ಮಿತ್ರದ್ರೋಹಿ ಮನುಷ್ಯ ಅನ್ನೋ ಕತೆಯನ್ನು ಕೇಳಿದ್ವಿ. ಇವತ್ತು ಕಿಟ್ಟು ಟಿವಿ ನೋಡಿದ ಕತೆಯನ್ನು ಕೇಳೋಣವಾ? ಅದಕ್ಕೂ ಮುಂಚೆ ಇನ್ನೂ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಇನ್ನೂ ಹೆಚ್ಚು ಕತೆಗಳು ಅಲ್ಲಿ ಸಿಗುತ್ತೆ. ಇವತ್ತಿನ ಕತೆಯನ್ನು ಶುರು ಮಾಡೋಣ. ಕಿಟ್ಟು ತುಂಬ ಒಳ್ಳೆ ಹುಡುಗ. ಓದೋದ್ರಲ್ಲಿ ಆಟ ಪಾಠದಲ್ಲಿ ಯಾವಾಗಲೂ ಮುಂದೆ ಇರ್ತಿದ್ದ. ಆದರೆ ವಿಪರೀತ ಟಿ ವಿ ನೋಡ್ತಾ ಇದ್ದ. ಮತ್ತು ಮೊಬೈಲಲ್ಲಿ ಗೇಮ್ ಆಡಿ ಸಮಯವನ್ನು ಹಾಳು ಮಾಡ್ಕೋತಾ ಇದ್ದ. ಟಿ ವಿಯಲ್ಲಿ ಬರೋ ಮಕ್ಕಳ ಚಾನೆಲ್ಗಳನ್ನು, ಕಾಲ್ಪನಿಕ ಕತೆಗಳನ್ನು ಮಾತ್ರ ನೋಡ್ತಾ ಇದ್ದ. ಇದರಿಂದಾಗಿ ಅವನು ಓದೋದ್ರಲ್ಲಿ ಹಿಂದುಳಿತಾ ಬಂದ. ಹೊರಗಡೆ ಹೋಗಿ ಮಕ್ಕಳ ಜೊತೆ ಆಟ ಆಡೋದನ್ನು ಬಿಟ್ಬಿಟ್ಟಿದ್ದ. ಅವನನ್ನು ಗಮನಿಸಿದ ಅವರ ತಂದೆ ಒಂದು ದಿನ ಅವನ ಹತ್ರ ಬಂದು ಕಿಟ್ಟುನ ಕೇಳ್ತಾರೆ, ನಿನಗೆ ಯಾವ ತಿಂಡಿ ತುಂಬ ಇಷ್ಟ ಆಗುತ್ತೆ ಕಿಟ್ಟು ಅಂತ. ಅದಕ್ಕೆ ಕಿಟ್ಟು ಖುಷಿಯಾಗಿ, ಅಪ್ಪ ಪೂರಿ ಮತ್ತು ಬಾತ್ ಅಂದರೆ ನನಗೆ ತುಂಬ ಇಷ್ಟ, ಅದನ್ನು ಬೇಕಾದರೆ ಪ್ರತಿದಿನ ತಿಂತೀನಿ ನಾನು ಅಪ್ಪ ಅಂತ ಹೇಳ್ತಾನೆ. ಸರಿ ಆಯಿತು ಅನ್ನೋ ಖುಷಿಯನ್ನು ನೋಡಿದ ಅಪ್ಪ, ಸರಿ ಕಿಟ್ಟು ಆಯಿತು ಅಂತ ಹೇಳಿ ಅವರು ಮರುದಿನ ಬೆಳಗ್ಗೆ ಅವರ ಅಮ್ಮನಿಗೆ ಹೇಳಿ ಡೈನಿಂಗ್ ಟೇಬಲ್ ಮೇಲೆ ಅದೇ ತಿಂಡಿಯನ್ನು ಮಾಡಿಸಿ ಇಟ್ಟಿರ್ತಾರೆ. ಕಿಟ್ಟು ಡೈನಿಂಗ್ ಟೇಬಲ್ ಹತ್ರ ಬಂದು ಅಮ್ಮ ಮಾಡಿದ ತಿಂಡಿಯನ್ನು ನೋಡಿ ಖುಷಿ, ಹೊಟ್ಟೆ ತುಂಬ ತಿಂದು ಖುಷಿಯಾಗಿ ತುಂಬ ರುಚಿಯಾಗಿದೆ ಅಮ್ಮ ಅಂತ ಹೇಳಿ ಶಾಲೆಗೆ ಹೋಗ್ತಾನೆ. ಮತ್ತೆ ರಾತ್ರಿಗೂ ಅದೇ ತಿಂಡಿಯನ್ನು ಮಾಡಿರ್ತಾರೆ ಅಮ್ಮ. ಆದರೆ ಈ ಸಲ ರುಚಿಯಾಗಿದೆ ಅಮ್ಮ ಅಂತ ಏನು ಹೇಳ್ದೆ ಟಿ ವಿ ಮುಂದೆ ಕೂತ್ಕೊಂಡು ಮಾಡಿರೋ ತಿಂಡಿಯನ್ನೇ ಮತ್ತೆ ತಿಂತಾನೆ. ಮರುದಿನವೂ ಅದೇ ತಿಂಡಿಯನ್ನು ಅಮ್ಮ ತಯಾರಿಸಿರ್ತಾರೆ. ಹೀಗೆ ಕೆಲವು ದಿನಗಳು ಅವನಿಗೆ ಏನಿಷ್ಟ ಅಂತ ಹೇಳಿದ್ದ ಅದೇ ತಿಂಡಿಯನ್ನು ಪ್ರತಿದಿನ ಬೆಳಗ್ಗೆ ರಾತ್ರಿ ಮಾಡ್ತಾ ಇರ್ತಾರೆ. ಕೆಲವು ದಿನಗಳಾದ ಮೇಲೆ ಕಿಟ್ಟು ಅಪ್ಪನ ಹತ್ರ ಹೋಗಿ, ಅಪ್ಪ ದಿನಾ ಇದೇ ತಿಂಡಿಯನ್ನು ತಿಂದು ಬೇಜಾರಾಗೋಗಿದೆ, ವಾಕರಿಕೆ ಬರ್ತಾ ಇದೆ ಅಂತ ಹೇಳ್ತಾನೆ. ಅದಕ್ಕೆ ಅವರಪ್ಪ, ಹೌದಾ ಕಿಟ್ಟು, ಮತ್ತು ನೀನು ಪ್ರತಿದಿನ ಸ್ಕೂಲಿಂದ ಬಂದ ತಕ್ಷಣ ಓದೋದು ಬರೆಯೋದು ಎಲ್ಲ ಬಿಟ್ಟು ಬರೀ ಟಿ ವಿ ನೋಡ್ತಾ ಕಾಲ ಕಳೀತೀಯ, ಅದು ನಿನಗೆ ಬೇಜಾರಾಗಲ್ವಾ? ದಿನ ಅದೇ ಮಾಡ್ತೀಯಲ್ಲ ಅಂತ ಪ್ರಶ್ನೆ ಮಾಡಿದ್ರು. ಕಿಟ್ಟುಗೆ ಏನು ಉತ್ತರ ಕೊಡಬೇಕು ಅಂತಲೇ ಗೊತ್ತಾಗಲಿಲ್ಲ. ನೋಡು, ಪ್ರತಿದಿನ ಹೀಗೆ ಒಂದೇ ಆಹಾರವನ್ನು ತಿನ್ನೋಕೆ ಬೇಜಾರಾಗುತ್ತೆ, ತಿನ್ನೋಕೆ ವಾಕರಿಕೆ ಬರುತ್ತೆ ಅಂತ ಹೇಳಿದೆ ಅಲ್ವಾ? ಹಾಗೆ ಪ್ರತಿದಿನ ನೀನು ಟಿ ವಿ ಮುಂದೆ ಕೂತ್ಕೊಂಡ್ರೆ ಓದೋದ್ರಲ್ಲಿ, ಸ್ನೇಹಿತರ ಜೊತೆ ಬೆರೆಯೋದ್ರಲ್ಲಿ ಹಿಂದೆ ಉಳ್ಕೊಂಡ್ಬಿಡ್ತೀಯ, ಜೀವನದಲ್ಲೂ ಹಿಂದೆ ಉಳ್ಕೊಂಡ್ಬಿಡ್ತೀಯ. ನಾವು ಯಾವಾಗಲೂ ಕ್ರಿಯಾಶೀಲರಾಗಿರಬೇಕು, ಓಡಾಡಿಕೊಂಡು ಖುಷಿಯಾಗಿ ಎಲ್ಲರ ಜೊತೆ ಮಾತಾಡಿಕೊಂಡು ಆಟ ಆಡಿಕೊಂಡು ಚೆನ್ನಾಗಿ ಓದಬೇಕು ಅಂತ ಹೇಳ್ತಾರೆ. ಕಿಟ್ಟುವಿಗೆ ಅವನು ಮಾಡಿದ ತಪ್ಪಿನ ಅರಿವಾಯಿತು. ಮತ್ತು ತನ್ನನ್ನು ತಾನು ತಿದ್ದಿಕೊಳ್ಳೋಕ್ಕೆ ಶುರು ಮಾಡ್ದ. ಅವತ್ತಿಂದ ಕಿಟ್ಟು ಹೇಗೆ ಪ್ರತಿದಿನ ನಮ್ಮಲ್ಲಿ ತಿಂಡಿ ಬೇರೆ ಬೇರೆ ಮಾಡ್ತೀವೋ ಹಾಗೆ ಅವನು ಟಿ ವಿ ನೋಡೋದನ್ನು ಒಂದು ಭಾಗವಾಗಿ ಇಟ್ಟು ಅದರ ಜೊತೆ ಮಕ್ಕಳ ಜೊತೆ ಆಚೆ ಹೋಗಿ ಆಟ ಆಡೋದು, ಮತ್ತು ಹೋಮ್ವರ್ಕ್ ಎಲ್ಲ ಮಾಡ್ಕೊಳ್ಳೋದು, ಓದೋದು, ಬರೆಯೋದು ಎಲ್ಲನೂ ಮಾಡೋಕ್ಕೆ ಶುರು ಮಾಡ್ದ. ಹಾಗೆ ಮತ್ತೆ ಕ್ಲಾಸಿಗೆ ನಂಬರ್ 1 ರ್ಯಾಂಕ್ ಬರೋದಕ್ಕೆ ಶುರು ಆಯಿತು. ಹೀಗಿತ್ತು ನಮ್ಮ ಕಿಟ್ಟುವಿನ ಟಿ ವಿ ನೋಡಿದ ಒಂದು ಸಣ್ಣ ಕತೆ. ಈ ಕತೆ ನಿಮಗೆಲ್ಲ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಇದೇ ರೀತಿ ಬಹಳಷ್ಟು ಕತೆಗಳನ್ನು ಕೇಳೋದಕ್ಕೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಈ ಕತೆ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕೂಡ ಕಮೆಂಟ್ ಬಾಕ್ಸ್ ಮೂಲಕ ನಮಗೆ ತಿಳಿಸಿ. ಮುಂದಿನ ಕತೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿ ತನಕ ಕತೆಗಳನ್ನು ಕೇಳ್ತಾ ಇರಿ, ಎಂಜಾಯ್ ಮಾಡಿ. ಧನ್ಯವಾದಗಳು.